ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಂತಿರೋ ವಾಹನಗಳ ವಿರುದ್ಧ ಜಿಬಿಎ ಸಮರ ಸಾರಿದೆ. ಬಿಡಾಡಿ ವಾಹನಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಬಿಸಿ ಮುಟ್ಟಿಸ್ತಾ ಇದೆ. ವಿಷಯ ಅಂದ್ರೆ ಜಿಬಿಎ ಆವರಣದಲ್ಲೇ 10 ಖಾಸಗಿ ವಾಹನಗಳು ನಿಂತಲ್ಲೇ ನಿಂತಿದ್ದು ಪಾಲಿಕೆ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ. ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ, ಪಂಚರ್ ಆಗಿ ಇಲ್ಲೇ ಠಿಕಾನಿ ಹೂಡಿವೆ. ಹಳೆ ವಾಹನಗಳು ಹೀಗೆ ಲಂಗರು ಹಾಕಿರೋದು ಯಾರದ್ದೋ ಮನೆ ಮುಂದೆಯಲ್ಲ, ಯಾವುದೋ ಮೂಲೆಯಲ್ಲಿರೋ ರಸ್ತೆಯಲ್ಲೂ ಅಲ್ಲ, ಅನಾಥ ವಾಹನಗಳ ವಿರುದ್ಧ ಸಮರ ಸಾರಿರೋ ಜಿಬಿಎ ಆವರಣದಲ್ಲಿಯೇ. ಜಿಬಿಎ ಆವರಣದಲ್ಲೇ ಅನಾಥವಾಗಿ ನಿಂತ ವಾಹನಗಳ ಎತ್ತಂಗಡಿ ಯಾವಾಗ ಅಂತ ಜನರ ಪ್ರಶ್ನೆ. ಬೆಂಗಳೂರು ನಗರದ ರಸ್ತೆ ಬದಿಯಲ್ಲಿ ದೀರ್ಘಕಾಲ ನಿಂತಿರುವ ಅನಾಥ ಹಾಗೂ ಬಳಕೆಯಿಲ್ಲದ ವಾಹನಗಳ ವಿರುದ್ಧ ಜಿಬಿಎ ಆಪರೇಷನ್ ಆರಂಭಿಸಿದೆ. ಜನರ ಓಡಾಟಕ್ಕೆ ತೊಂದರೆ ಆಗ್ತಿದೆ, ವಾಹನಗಳ ಓಡಾಟಕ್ಕೂ ಅಡ್ಡಿಯಾಗ್ತಿದೆ ಅನ್ನೋ ಕಾರಣ ನೀಡಿ ಕಾರ್ಯಾಚರಣೆ ಮಾಡಲಾಗ್ತಿದೆ. ನಿಂತಲ್ಲೇ ನಿಂತ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರೇ ಈ ಆಪರೇಷನ್ಗೆ ಚಾಲನೆ ನೀಡಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ ನಿಜ. ಆದರೆ ಜನರಿಗೆ ಪಾಠ ಹೇಳೋ ಜಿಬಿಎ ತನ್ನದೇ ಆವರಣದಲ್ಲಿ 10 ವಾಹನಗಳನ್ನು ನಿಲ್ಲಿಸಿಕೊಂಡಿದೆ. ಮುಖ್ಯ ಕಚೇರಿ ಆವರಣದಲ್ಲಿ ವಾಹನಗಳು ನಿಂತಲ್ಲೇ ನಿಂತಿವೆ. ಬೆಂಗಳೂರಿನ ರಸ್ತೆಗಳಲ್ಲಿ ನಿಂತಿರತಕ್ಕಂತಹ ಅನಾಥ ವಾಹನಗಳನ್ನು ತೆರವು ಮಾಡಬೇಕು ಅಂತ ಜಿಬಿಎ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದೆ. ಆದೇಶದ ಜೊತೆಗೆ ಸುಮಾರು ದಿನಗಳಿಂದ ನಿಂತಿರತಕ್ಕಂತಹ ವಾಹನಗಳ ಮೇಲೆ ಒಂದು ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ. ಸ್ಟಿಕ್ಕರನ್ನು ಅಂಟಿಸಿದ ನಂತರ 7 ದಿನಗಳ ಒಳಗೆ ಸ್ಟಿಕ್ಕರಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಅವರು ಮಾಲೀಕರು ಅಂದರೆ ಆ ವಾಹನವನ್ನು ತೆರವು ಮಾಡಬೇಕು, ಇಲ್ಲಾಂತಂದರೆ ಟೋಯಿಂಗ್ ಮಾಡಿಕೊಂಡು ಜಿಬಿಎ ಅಧಿಕಾರಿಗಳೇ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಮತ್ತು ಆದೇಶ ಪ್ರತಿಯಲ್ಲೂ ಅದೇ ಥರ ಇದೆ. ಕೆಲವು ವಾಹನಗಳು ಪಂಚರ್ ಆಗಿ ನಿಂತಿದ್ರೆ ಮತ್ತೆ ಕೆಲ ವಾಹನಗಳು ವರ್ಷಗಳಿಂದಲೂ ಕೆಟ್ಟು ನಿಂತಿವೆ. ಇಷ್ಟಾದರೂ ಖಾಸಗಿ ವ್ಯಕ್ತಿಗಳ ಈ ವಾಹನಗಳನ್ನು ತೆರವುಗೊಳಿಸುವ ಕೆಲಸ ಆಗಿಲ್ಲ. ಸಾಮಾನ್ಯ ಜನರ ವಾಹನಗಳಿಗೆ ನೋಟಿಸ್ ಅಂಟಿಸ್ತಿರೋ ಜಿಬಿಎ ಅಧಿಕಾರಿಗಳು ಇಲ್ಯಾಕೆ ಮೌನ ವಹಿಸಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಜನರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಇಲ್ಲಿ ಜನರಲ್ ಆಗಿ ನೋಡಿದ್ರು ನಿಮಗೆ ಸುಮಾರು ಒಂದು 50ರಿಂದ 60 ಕಾರ್ಗಳು ನೋಡ್ಬೋದು. ಕೆಲವು ಗಾಡಿಗಳಂತೂ ನಿಮಗೆ ರೆಗ್ಯುಲರ್ ಆಗಿ ಇಲ್ಲಿ ಹೆಂಗಿದೆ ಅಂತಂದರೆ ಪಾರ್ಕಿಂಗ್ ಸೆಂಟರ್ ಆಗಿದೆ. ಆಮೇಲೆ ಇನ್ನೂ ಕೆಲವು ಗಾಡಿಗಳು ನಿಮಗೆ ಬೇರೆ ಸೈಡಿಂದ ಬಂದು ನಿಂತ್ಕೊಳುತ್ತೆ. ಬೆಂಗಳೂರಿನ ರಸ್ತೆಗಳನ್ನು ಆವರಿಸಿರೋ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಒಳ್ಳೆ ಕೆಲಸವೇ ಆಗಿದೆ. ಆದರೆ ಪಾಲಿಕೆ ಆವರಣದಲ್ಲಿ ಖಾಸಗಿ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಇಲ್ಲೂ ಜನರ ಸಂಚಾರಕ್ಕೆ ಅಡ್ಡಿ ಆಗ್ತಿದೆ, ಸರಕಾರಿ ವಾಹನಗಳ ಓಡಾಟಕ್ಕೂ ಅಡ್ಡಿ ಆಗ್ತಿದೆ. ಊರಿಗೆಲ್ಲ ಪಾಠ ಮಾಡೋ ಜಿಬಿಎ ಮೊದಲು ತನ್ನ ಮನೆಯನ್ನ ಕ್ಲೀನ್ ಮಾಡಿಕೊಳ್ಳಬೇಕಿದೆ. ನಟರಾಜ್, ಟಿವಿ9 ಬೆಂಗಳೂರು.